ನಮ್ ಪೇರೆಂಟ್ಸ್ ಜನರೇಷನ್ ಅಲ್ಲಿ ಅವ್ರ ಗೋಲ್ಡ್ ಪ್ರೈಸ್ ಏನಾದ್ರು ಜಾಸ್ತಿ ಆಗ್ಬೋದು ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಏನ್ ಮಾಡ್ತಿದ್ರು, ಫಿಸಿಕಲ್ ಗೋಲ್ಡ್ ನ ಪರ್ಚೇಸ್ ಮಾಡ್ತಿದ್ರು. ಇವಾಗ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾ, ಅಥವಾ ಬೇರೆ ಏನಾದ್ರು ಬೆಸ್ಟ್ ಆಪ್ಷನ್ಸ್ ಇದೆಯಾ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಂತಂದ್ರೆ 4 ಆಪ್ಷನ್ಸ್ ಇದೆ. ಫಸ್ಟ್ ಒನ್ ಬಂದು ಫಿಸಿಕಲ್ ಗೋಲ್ಡ್. ಫಿಸಿಕಲ್ ಗೋಲ್ಡ್ ಅದನ್ನ ಪರ್ಚೇಸ್ ಮಾಡೋದ್ರಿಂದ ನಿಮ್ಗೆ ಖುಷಿ ಆಗುತ್ತೆ ಅಂತಂದ್ರೆ ಪರ್ಚೇಸ್ ಮಾಡಿ. ಇಲ್ಲ ಬರೀ ನಾವು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಗೋಸ್ಕರನೇ ಮಾಡ್ತಾ ಇದೀವಿ ಅಂತಂದ್ರೆ ಫಿಸಿಕಲ್ ಗೋಲ್ಡ್ ಅನ್ನೋದು ಒಂದು ಬೆಸ್ಟ್ ಆಪ್ಷನ್ ಅಲ್ಲ. ಯಾಕಂತಂದ್ರೆ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ, ಮತ್ತೆ ಗೋಲ್ಡ್ ನಮ್ಮ ಮನೇಲಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಸ್ವಲ್ಪ ರಿಸ್ಕಿ ಇರುತ್ತೆ. ಸೊ ಇದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಲ್ಲಿ ನೋಡಿದ್ರೆ ಬೆಸ್ಟ್ ಆಪ್ಷನ್ ಅಲ್ಲ. ಸೆಕೆಂಡ್ ಒನ್ ಬಂದು ಡಿಜಿಟಲ್ ಗೋಲ್ಡ್. ಇದು ಹೆಂಗೆ ಅಂತಂದ್ರೆ ನಮ್ಮ ಹತ್ರ 50 ಇದ್ರೆ 50, 100 ಇದೆ 100 ಈ ತರ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಒಂದು 10 ಗ್ರಾಮ್ಸ್ ಆದ್ಮೇಲೆ ಅವ್ರು ರಿಯಲ್ ಗೋಲ್ಡ್ ನ ನಮ್ಗೆ ಡೆಲಿವರಿ ಮಾಡ್ತಾರೆ. ಬಟ್ ಇದ್ರಲ್ಲಿ ಇರೋ ಇಶ್ಯೂ ಏನಂತಂದ್ರೆ ಸೆಬಿ ಹೇಳೋ ಪ್ರಕಾರ ಇದು ಸೇಫ್ ಅಲ್ಲ. ಸೊ ಇದು ಒಂದು ಬೆಸ್ಟ್ ಆಪ್ಷನ್ ಆಗಲ್ಲ. ಮೂರನೇದು ಬಂದು ಗೋಲ್ಡ್ ಇಟಿಎಫ್ಸ್. ಇದು ಹೆಂಗೆ ಅಂತಂದ್ರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗುತ್ತೆ, ಗೋಲ್ಡ್ ಪ್ರೈಸ್ ಫಾಲ್ ಆದ್ರೆ ಇದು ಫಾಲ್ ಆಗುತ್ತೆ. ಇದೊಂದು ಬೆಸ್ಟ್ ಆಪ್ಷನ್. ಯಾಕೆ ಅಂತಂದ್ರೆ ಇದು ಸೆಕ್ಯೂರ್ಡ್ ಆಗಿರುತ್ತೆ, ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗುತ್ತೆ. ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇದ್ರೆ ಸಾಕು, ನೀವು ಗೋಲ್ಡ್ ಇಟಿಎಫ್ ನ ಪರ್ಚೇಸ್ ಮಾಡಬಹುದು. ನಾಲ್ಕನೇ ಆಪ್ಷನ್ ನೋಡಿದ್ರೆ ಸೋವರಿನ್ ಗೋಲ್ಡ್ ಬಾಂಡ್ಸ್. ಇದು ಗೌರ್ಮೆಂಟ್ಸ್ ಇಶ್ಯೂ ಮಾಡೋ ಬಾಂಡ್ಸ್. ಮತ್ತೆ ಇಯರ್ಲಿ 2.5% ನಮ್ಗೆ ಇಂಟ್ರೆಸ್ಟ್ ಪೇ ಮಾಡ್ತಾರೆ. ಇದನ್ನ 8 ಇಯರ್ಸ್ ಮೇಲೆ ಹೋಲ್ಡ್ ಮಾಡಿದ್ರೆ ನಮ್ಗೆ ಟೋಟಲಿ ಟ್ಯಾಕ್ಸ್ ಫ್ರೀ ಸಿಗುತ್ತೆ. 0% ಟ್ಯಾಕ್ಸ್ ನಮ್ಗೆ ಬರೋ ರಿಟರ್ನ್ಸ್ ಮೇಲೆ. ಸೊ ಇದು ಒಂದು ಬೆಸ್ಟ್ ಆಪ್ಷನ್ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋ ಹೋಗಿದ್ರೆ. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಗೋಲ್ಡ್ ಇಟಿಎಫ್ಸ್ ಅನ್ನೋದು ಒಂದು ಬೆಸ್ಟ್ ಆಪ್ಷನ್. ಯಾಕಂತಂದ್ರೆ ಸೆಬಿ ಸೆಕ್ಯೂರಿಟಿ ಕೊಡುತ್ತೆ, ಮತ್ತೆ ಅದ್ರ ಜೊತೆಗೆ ನಮ್ಗೆ ರಿಸ್ಕ್ ಕೂಡ ಕಡಿಮೆ ಇರುತ್ತೆ. ಮತ್ತೆ ಇದೇ ತರ ಮತ್ತಷ್ಟು ಇನ್ಫಾರ್ಮೇಶನ್ ಗಾಗಿ ತಪ್ಪದೆ ನಮ್ಮ ಪೇಜ್ ನ ಫಾಲೋ ಮಾಡಿ.